ನೋಡಿ, ಮತ್ತೊಂದು ಕಡೆ ಈ ರೇಣುಕಾಸ್ವಾಮಿಯ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಪೊಲೀಸರ ಕೈ ಸೇರ್ತಾ ಇದೆ. ಅದರಲ್ಲಿ ಹಲವಾರು ಮಾಹಿತಿಗಳು ಹೊರಬರ್ತಾ ಇದೆ. ಏನು, ದರ್ಶನ್ ಗ್ಯಾಂಗ್ನಿಂದ ಪಟ್ಟಣಗೆರೆ ಶೆಡ್ನಲ್ಲಿ ನಡೆದಿರುವ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಈ ರೇಣುಕಾಸ್ವಾಮಿ ಹತ್ರ ಒಂದು ರೆಕಾರ್ಡ್ ಮಾಡಿಸ್ಕೋಬೇಕು ಅಂತಿದ್ರು. ಅಕ್ಕನಿಗೆ ಮೆಸೇಜ್ ಹಾಕಲ್ಲ, ಇನ್ನು ಮುಂದೆ ಮಾಡಲ್ಲ, ಮೆಸೇಜ್ ಹಾಕಲ್ಲ, ತಪ್ಪಾಯಿತು ಅಂತ ಕ್ಷಮೆ ಕೇಳಿಸ್ಬೇಕು ಅಂತ ಆಸೆ ಇತ್ತಂತೆ. ಹಾಗಾಗಿ ಕ್ಷಮೆ ಕೋರಿದ್ದ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ಎನ್ನಲಾಗಿತ್ತು, ಮಾಡಿದ್ದಾರೆ ಅಂತ ಇತ್ತು. ಆದರೆ ಕೊಲೆ ಆರೋಪಿಗಳು ರೇಣುಕಾಸ್ವಾಮಿ ಬಳಿ ಕ್ಷಮೆ ಕೇಳುವಂತೆ ಟಾರ್ಚರ್ ಕೂಡ ಮಾಡಿದ್ರು. ಬಳಿಕ ಕ್ಷಮೆ ಕೇಳಿಸಿ ವಿಡಿಯೋ ಮಾಡಿದ್ದಾರೆ ಎನ್ನಲಾಗಿತ್ತು. ಆ ವಿಡಿಯೋನ ಅಪ್ಲೋಡ್ ಮಾಡಿ ನೋಡಿದ್ರ ದರ್ಶನ್ ಪ್ರೇಯಸಿಗೆ ಕೆಣಕಿ ಕ್ಷಮೆ ಕೇಳಲ್ಲ. ಹಿಂಗೆ ನೋಡಿರ್ತೀರಲ್ಲ, ಯಾರು ಒಡೆದು ಮಾಡಿಸಿರ್ತಾರೆ ಯಾರಿಗೂ ಗೊತ್ತಿರೋದಿಲ್ಲ. ನಾನು ತಪ್ಪಾಗಿದೆ, ನಾನು ಹಿಂಗೆ ಮಾಡಿದ್ದೀನಿ ಅಂತ ಹೇಳೋದಿರತ್ತಲ್ಲ, ಅಂಥದ್ದನ್ನು ಮಾಡಿಸುವಂಥ ಪ್ರಯತ್ನಗಳಾಗಿತ್ತು. ಆದರೆ ಪೊಲೀಸರ ತನಿಖೆಯಲ್ಲಿ ವಿಡಿಯೋ ಬಗ್ಗೆ ಮತ್ತೊಂದು ಸ್ಫೋಟಕ ಸತ್ಯ ಬಯಲಾಗಿದೆ. ಏನು ಬಯಲಾಗಿರೋದು? ಯಾಕೆ ಮಾಡಲಿಲ್ಲ? ವಿಡಿಯೋ ಮಾಡಿಲ್ವಾ? ಬನ್ನಿ ಹೇಳ್ತೀನಿ. ನೋಡಿ, ಇವ್ರಿಗೆ ಒಂದು ಪ್ಲ್ಯಾನ್ ಇತ್ತು. ಏನು ಪ್ಲ್ಯಾನು? ರೇಣುಕಾಸ್ವಾಮಿಯನ್ನು ಶೆಡ್ಗೆ ಕರ್ಕೊಂಬರ್ತಾರೆ. ಯಾರು ಕರ್ಕೊಂಬರೋದು? ರಾಘವೇಂದ್ರ ಅವರ ತಾಯಿ ಮೊನ್ನೆ ತೀರ್ಕೊಂಡ್ರು. ನಿರಂತರ 5 ಗಂಟೆ ಟಾರ್ಚರ್ ಮಾಡಿದ ಮೇಲೆ ಒಂದು ಹೊಸ ವರ್ಷ ಶುರುವಾಗುತ್ತೆ. ಅಂದರೆ ಆನ್ ದ ಸ್ಪಾಟ್. ಯಾಕಂದರೆ ಅದು ಪ್ಲ್ಯಾಂಡ್ ಅಲ್ವಲ್ಲ, ಪೊಲೀಸರಲ್ವಲ್ಲ. ಅಣ್ಣ, ಈಗ ಇವನ ಒಂದು ಕ್ಷಮೆ ಕೇಳೋದು ಮಾಡೋಣ. ರೇಣುಕಾಸ್ವಾಮಿ ಕ್ಷಮೆ ಕೋರುವ ವಿಡಿಯೋ ಮಾಡಬೇಕಿತ್ತಂತೆ. ವಿಡಿಯೋ ಮಾಡುವ ಮುನ್ನವೇ ಸಖತ್ತಾಗಿ ಒಡೆದು ಬಿಸಾಕಿರ್ತಾರೆ. ಸಖತ್ತಂದರೆ ಮನಸ್ಸೋ ಇಚ್ಛೆ, ಥಳಿಸಿದ ನಂತರ ಕ್ಷಮೆ ಕೇಳೋ ವಿಡಿಯೋ ಮಾಡೋ ಪ್ಲ್ಯಾನ್. ಅಂದರೆ ಮೈ ಮೇಲೆಲ್ಲ ಪೆಟ್ಟು ಬಿದ್ದಿರುತ್ತೆ. ಮೊನ್ನೆ ಯಾರ್ದೋ ಒಂದು ಉಮಾಪತಿಗೆ ಬೈದಾಗ ನಂತರ ಪೊಲೀಸವ್ರು ಕರ್ಕೊಂಡು ಹೋದ ನಂತರ ಶೇಪ್ ಹೆಂಗೆ ಚೇಂಜ್ ಆಗಿತ್ತು. ಅವ್ನು ಬರಲಿ ನೋಡ್ಕೋತೀನಿ ಹಾಗೆ ಹಿಂಗೆ ಅಂದವನು ಆಮೇಲೆ ಹಣ ಬಿಟ್ಬಿಡೋಣ ಅನ್ನೋ ರೀತಿಯಲ್ಲಿ ಮಾಡಿಸಿದ್ರು. ಆ ಥರ ಇವನನ್ನು ಮಾಡಿಸೋಣ ಅಂತ ಅವ್ರಿಗೆ ಪ್ಲ್ಯಾನ್ ಇತ್ತು. ಪವಿತ್ರ ಗೌಡಗೆ ಕ್ಷಮೆ ಕೋರಿದ ವಿಡಿಯೋ ಮಾಡಬೇಕಿತ್ತಂತೆ. ಆ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಬೇಕಿತ್ತು. ಹಾಗಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರೆ ಏನಾಗುತ್ತೆ? ಉಳಿದವರಿಗೆಲ್ಲ ಅಣ್ಣನ ಬಗ್ಗೆ ಯಾರು ಮಾತಾಡಬಾರ್ದು, ಅಣ್ಣನಾಗ ನೋಡಿದ್ರ ಫುಲ್ ಹೊಡೆದಾಕ್ಬಿಡ್ತಾರೆ, ಹಿಂಗೆಲ್ಲ ಒಂದು ಹವಾ ಕ್ರಿಯೇಟ್ ಮಾಡಬೇಕು ಅಂತಿತ್ತು. ವಿಡಿಯೋ ಮಾಡೋಕ್ಕೆ ಹೋಗ್ತಾರೆ ಇವರು. ಹೇಳೋ ಅಂತಂದ್ಬಿಟ್ಟು ಮನಸ್ಸೋ ಇಚ್ಛೆ ಥಳಿಸಿದ ಕಾರಣ ನಿತ್ರಾಣವಾಗಿರ್ತಾನೆ ರೇಣುಕಾಸ್ವಾಮಿ. ಇಬ್ಬರು ರೇಣುಕಾಸ್ವಾಮಿಯನ್ನು ಹಿಡ್ಕೊಂಡು ಕೂರಿಸ್ತಾರೆ. ಕುತ್ಕಾಯಿ ಹೇಳೀಗ ಅಂತ. ಮತ್ತೊಬ್ಬ ಎದುರಿನಿಂದ ಮೊಬೈಲ್ ಹಿಡಿದು ನಿಂತ್ಕೊಂಡಿರ್ತಾನಂತೆ. ಮಾಡಿ ಹೇಳಿ ಅಂತೇಳಿ ಇವ್ರು ಹೇಳ್ಕೊಡೋದು. ಮುಂದೆ ಈ ರೀತಿ ಮಾಡೋದಿಲ್ಲ ಅಂತ ಹೇಳು, ಅಶ್ಲೀಲ ಮೆಸೇಜ್ ಫೋಟೋ ಕಳಿಸಲ್ಲ ಅಂತ ಹೇಳೋ, ಆಮೇಲೆ ಹೊಡೆಯೋದು ತರಕ್ ಅಂತೇಳಿ. ಆಲ್ರೆಡಿ 5 ಗಂಟೆ ಹೊಡೆದಾಗಿದೆ. ನಿತ್ರಾಣವಾಗಿದ್ದ ರೇಣುಕಾಸ್ವಾಮಿಗೆ ಮಾತನಾಡೋದಕ್ಕೆ ಆಗಲೇ ಇಲ್ಲ. ಅವನು ಡಮಕ್ ಅಂತೇಳಿ ಸೈಡಿಗೆ ಬಿದ್ದುಬಿಟ್ಟಿದ್ದಾನಂತೆ. ಆಮೇಲೆ ಇವರು ಏನಣ್ಣ ಹಿಂಗೆ ಬಿದ್ದುಬಿಟ್ಟಿದ್ದಾನೆ, ನಾಳೆ ಕ್ಷಮೆ ಕಳಿಸೋಣ ಬಿಡು ಅಂತೇಳಿ ಸೆಕ್ಯೂರಿಟಿ ರೂಮ್ಗೆ ಎತ್ತಾಕೊಂಡು ಹಾಕಿದ್ದೆ. ಎಲ್ಲಿಗೆ? ಸೆಕ್ಯೂರಿಟಿ ರೂಮ್. ಈ ಸೆಕ್ಯೂರಿಟಿ ರೂಮ್ಗೆ ಹಾಕಿ ಇಲ್ಲಿ ಎಣ್ಣೆ ಹೊಡೆದಿದ್ದಾರೆ. ಸೆಕ್ಯೂರಿಟಿ ರೂಮ್ಗೆ ಹಾಕಿದ ಕೆಲವೇ ಕ್ಷಣಗಳಲ್ಲಿ ರೇಣುಕಾಸ್ವಾಮಿ ಸತ್ತೋಗ್ಬಿಟ್ಟಿದ್ದಾರೆ. ವಿಡಿಯೋನೂ ಇಲ್ಲ, ಎಂಥದ್ದು ಇಲ್ಲ. ರೇಣುಕಾಸ್ವಾಮಿಯ ಕ್ಷಮಾಪಣೆ ವಿಡಿಯೋ ಮಾಡೋಕ್ಕೆ ಇವರಿಂದ ಆಗಲಿಲ್ಲ. ಆದರೆ ಆ ಪ್ರಯತ್ನ ಪಟ್ಟಿದ್ರಲ್ಲ ಕ್ಲಿಪ್ಪಿಂಗ್ಸು, ಅದು ಸಿಕ್ಕಿದೆಯಂತೆ. ಅಂದರೆ ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡೋದು. ದರ್ಶನ್ ಅವರಿಗೆ ಮಾತನಾಡಿದ್ದಕ್ಕಾಗಿ ನೋಡಿ ಇವನ ಪರಿಸ್ಥಿತಿ ಹೇಗಾಯಿತು ಹೇಳುವಾಗ ಉಳಿದವರು ಬೇಡಪ್ಪ ಯಾಕಬೇಕು ಹಂಗೆ ಅನ್ಕೋತಾರೆ ಅಂತೇಳಿ. ಬಟ್ ಇದು ಉಲ್ಟಾಗೋದು. ಲಂಚ ಪ್ರಕರಣ. ಅಸ್ಸಾಂನ ಮುಖ್ಯಮಂತ್ರಿ ಈಗ ಕಾಂಗ್ರೆಸ್ಸಲ್ಲಿದ್ದಾಗ ಇವರ ಮೇಲೆ ಆರೋಪದ ಮೇಲೆ ಆರೋಪ. ಈಗ ಇವರು BJP ಪರವಾಗಿ BJP ಮುಖ್ಯಮಂತ್ರಿ ಆಗಿದ್ದಾರೆ ಅಸ್ಸಾಂನಲ್ಲಿ. ಏನಾಗಿದೆ ಇವ್ರದ್ದು? ಖುಲಾಸೆ ಆಗಿದೆ. ಇನ್ನು ಶಿವರಾಜ್ ಸಿಂಗ್ ಚೌಹಾಣ್ MP ಮುಖ್ಯಮಂತ್ರಿ ಆಗಿದ್ದವರು. ವ್ಯಾಪಂ ಸ್ಕ್ಯಾಮ್ ಏನು ಬಂತು? ಕ್ಲೀನ್ ಚಿಟ್ ಬಂತು. ರಮೇಶ್ ಪೋಖ್ರಿಯಾಲ್ ಭೂ ಹಗರಣ, ಸಾಕ್ಷ್ಯನೇ ಇಲ್ಲ. ನಾರಾಯಣ್ ರಾಣೆ ಇವರ ವಿರುದ್ಧ ಆರೋಪ ಬಂತು. 300 ಕೋಟಿ ಅಕ್ರಮ ಹಣ. BJP ಜಾಯ್ನ್ ಆದರು, ತನಿಖೆ ಸ್ಥಗಿತಗೊಳ್ಳುತ್ತೆ. ಸುವೇಂದು ಅಧಿಕಾರಿ ಶಾರದಾ ಹಗರಣ, ಶಾರದಾ ಚಿಟ್ ಫಂಡ್, ದೀದಿ ಮಮತಾ ಬ್ಯಾನರ್ಜಿ ಜೊತೆ ಇದ್ದರು, BJP ಸೇರಿದ್ರು, ತನಿಖೆ ಸ್ಥಗಿತಗೊಳ್ತು. ಹಾಗಿದ್ರೆ ವಿಪಕ್ಷಗಳು ಟಾರ್ಗೆಟ್ ಆಗ್ತಾ ಇದೆಯಾ? ಯಾರೆಲ್ಲ? DK ಶಿವಕುಮಾರ್ ಜೈಲಿಗೆ ಹೋಗಿ ಬಂದರು. ವಿಪಕ್ಷಗಳು ಕರ್ನಾಟಕದಲ್ಲಿ ಟಾರ್ಗೆಟ್ ಆಗ್ತಾ ಇದೆಯಾ? DK ಶಿವಕುಮಾರ್ ಜೈಲಿಗೆ ಹೋಗಿ ಬಂದರು. ಆದಾಯ ಮೀರಿ ಆಸ್ತಿ ಗಳಿಕೆ ಈಗಲೂ ತನಿಖೆ ಪ್ರಗತಿಯಲ್ಲಿದೆ.
ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಾರ್ಟಿ ದೆಹಲಿ ಅಬಕಾರಿ ಹಗರಣ ಜೈಲಲ್ಲಿದ್ದಾರೆ. ಹೇಮಂತ್ ಸೊರೇನ್ ಭೂ ಹಗರಣ ಅಕ್ರಮ ಹಣ ವರ್ಗಾವಣೆಯಲ್ಲಿ ಜೈಲಿಗೆ ಹೋಗಿ ಬಂದರು. ಲಾಲು ಪ್ರಸಾದ್ ಯಾದವ್ ಮೇವು ವಿಚಾರ ಬೇರೆ, ಅದರಲ್ಲಿ ಅವರಿಗೆ ಶಿಕ್ಷೆ ಕೂಡ ಆಯಿತು. ಕೆಲಸಕ್ಕಾಗಿ ಭೂಮಿ ಒಳಗೋಗಬೇಕಾಗಿ ಬಂತು. ತೇಜಸ್ವಿ ಯಾದವ್ ಅವರ ಮಗ ಕೆಲಸಕ್ಕಾಗಿ ಭೂಮಿ ಒಳಗೋಗ ಬಂತು. ಸೊ ಹಾಗಾಗಿ ಈ ಆರೋಪಗಳು ಅವತ್ತಿಂದ ಇವತ್ತಿನ ತನಕ ಕೇಳಿ ಬರ್ತಾ ಇದೆ. ಆದರೆ BJP ಹೇಳೋದು, ನಾವು ಹೋಗಿಲ್ವೇ? ಹೋಗಿದ್ದೀರಿ? ಇವರ ಮೇಲೆ ಆರೋಪಗಳೇನು ಕಡಿಮೆ ಇತ್ತಾ? ನರೇಂದ್ರ ಮೋದಿ ಅವ್ರ ಮೇಲೆ ಅದು ಬಿಡಿ, ಅಮಿತ್ ಶಾ ಅವ್ರ ಮೇಲೆ ಆರೋಪ ಕಡಿಮೆ ಇತ್ತಾ? CBI ನಕಲಿ ಎನ್ಕೌಂಟರ್ ವಿಚಾರ ಗಡೀಪಾರಾಗ್ತಾರೆ. ಗೃಹ ಸಚಿವರಾಗಿದ್ದಂಥ ಅಮಿತ್ ಶಾ ಗಡೀಪಾರಾಗ್ತಾರೆ CBI ಎನ್ಕ್ವೈರಿ. ಸರಿಯಾಗಿ ಬನ್ನಿ, ನೀವು ಕ್ಲಿಯರ್ ಇದ್ದರೆ ಯಾಕೆ ಭಯ? ನೀವು ತಪ್ಪೇ ಮಾಡಿಲ್ಲ ಅಂತಂದರೆ ಸರ್ಕಾರ ತನಿಖಾ ಸಂಸ್ಥೆಗಳಿದೆ, ಕೋರ್ಟ್ ಇದೆ, ನ್ಯಾಯಾಲಯ ಇದೆ, ಕ್ಲಿಯರ್ ಆಗಿ ಬನ್ನಿ. ಇದು ವಿಪಕ್ಷಗಳೇ ಟಾರ್ಗೆಟ್ ಅನ್ನೋಂಥದ್ದು ವಿಪಕ್ಷಗಳ ಆರೋಪವನ್ನು ನಾನು ನಿಮ್ಮ ಮುಂದೆ ಇಟ್ಟಿರುವಂಥದ್ದು. ನೋಡಿ, ಇಡಿ ಸದ್ದು, CBI ಸದ್ದಾಗ್ತಾ ಇದೆ, ಇಡಿ ಸದ್ದಾಗ್ತಾ ಇದೆ. ಮೋದಿ ಸರ್ಕಾರ ಬಂದಾಗಿನಿಂದ ಒಂದಲ್ಲ ಒಂದು ಆರೋಪ ಅವರು ಇವರು ಮಾಡ್ತಾನೆ ಇರ್ತಾರೆ. ತನಿಖಾ ಸಂಸ್ಥೆಗಳ ಮೂಲಕ ವಿರೋಧ ಪಕ್ಷದವರ ಎಡೆಮುರಿ ಕಟ್ತಾ ಇದ್ದಾರೆ, ವಿರೋಧ ಪಕ್ಷದ ನಾಯಕರನ್ನು ಟಾರ್ಗೆಟ್ ಮಾಡಿಕೊಳ್ಳಲಾಗ್ತಾ ಇದೆ. ಕೆಲವರಂತೂ BJP ಸೇರಿ ವಾಷಿಂಗ್ ಪೌಡರ್ ನಿರ್ಮಾ ಕ್ಲೀನ್ ಚಿಟ್ ಹಾಕ್ತಾರೆ. ಕಾಂಗ್ರೆಸ್ ಅವನಾಗಿರ್ಬೋದು, ಮತ್ತೊಬ್ಬ ಆಗಿರ್ಬೋದು, BJP ಸೇರಿ ಕ್ಲೀನ್ ಆಗಿಬಿಡ್ತಾರೆ. BJP ಸೇರಿದವರನ್ನು ಇಂದಿಗೂ ಸೇರದೇ ಇದ್ದರೆ ಇಡಿ CBI ಬೆನ್ನತ್ತಿ ಬರ್ತಾ ಇದೆ. ಹಾಗಿದ್ರೆ ಕಳೆದ 10 ವರ್ಷದಲ್ಲಿ UP ಅವಧಿಯಲ್ಲಿ ಇಡಿ ರೇಡ್ ಎಷ್ಟಾಗಿದೆ, ಆಮೇಲೆ CBI ರೇಡ್ ಎಷ್ಟಾಗಿದೆ? UP ಅವಧಿಯಲ್ಲಿ 54, 10 ವರ್ಷದಲ್ಲಿ 54 ರೇಡ್ ಆಗಿದೆ. NDA ಅವಧಿಯಲ್ಲಿ 95 ರೇಡು. ಆಮೇಲೆ CBI UPA ಅವಧಿಯಲ್ಲಿ 60 ರೇಡ್ ಆಗಿದೆ, NDA ಅವಧಿಯಲ್ಲಿ 95 ರೇಡ್ ಆಗಿದೆ. ಏನಾಯಿತು? ನಿಜಾನ ಟಾರ್ಗೆಟ್ ಮಾಡ್ತಾ ಇರೋದು? ನಿಜಾನ ಕಾಂಗ್ರೆಸ್ಸಿಗರನ್ನು ಅಥವಾ ವಿರೋಧ ಪಕ್ಷದವರನ್ನು ಇವರು ಅವರ ಕಾಲದಲ್ಲಿ BJPಗರನ್ನು ಕಾಂಗ್ರೆಸ್ ಮತ್ತು BJPಗಳು ತಮ್ಮ ಕಾಲಾವಧಿಯಲ್ಲಿ ತಮ್ಮ ವಿರೋಧಿಗಳನ್ನು ಮಟ್ಟ ಹಾಕೋದಕ್ಕೆ ಇಡಿ ಮತ್ತು CBI ಬಳಸಿದ್ದು ನಿಜಾನ? ಇನ್ ಡಿಟೇಲ್ ಮಾಹಿತಿ ಕೊಡ್ತೇನೆ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.